ದೊಡ್ಡ ಸಹಾಯ ಆಗ್ತದಂತ ಅದ್ರ ಕಡೆ ಲಕ್ಷ್ಯ ವಹಿಸೋದು ಭಾಳ ಉತ್ತಮ. ಹಂಗಂತೇಳಿ ಇದು ಅವ್ರು ಕೊಡಬಾರದಂತ ಅಲ್ಲ. ಯಾಕಪ್ಪ ಅಂದ್ರೆ ಗುತ್ತಿಗೆ ಫೀಲ್ಡ್ದಲ್ಲಿ ಬರಲಿ, ಈ ಕೆಳಗಿನ ಜನ ಮೈನಾರಿಟಿ SC ST ಮತ್ತು ಪ್ಲಸ್ ಇವರು ಯಾರಿದ್ದಾರು ಬರಲಿ, ಬೆಳೀಲಿ ಅನ್ನುವಂಥ ಉದ್ದೇಶನೂ ಒಳ್ಳೆಯದನ್ನ. ಆದರೆ ಅದನ್ನು ರಾಜಕೀಕರಣಗೊಳಿಸಿ ಅದರ ಉದ್ದೇಶವನ್ನು ಕಡಿತಗೊಳಿಸೋದು ಅಥವಾ ಇವರು ತಂದಿದ್ದಾರೆ ಎಷ್ಟು ಮಟ್ಟಿಗೆ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ. ನಾವು 2 ಕೋಟಿ ಕೊಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಮಂದಿಗೆ 2 ಕೋಟಿ ಸಿಗೈತಿ, 15-20 ಲಕ್ಷ ಸಿಗೈತಿ, ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಹಚ್ಚಬೇಕು, ಏನು ಮಾಡಬೇಕು, ಎಂತ ಮಾಡಬೇಕು, ಅವು ಮಾಡೋದ್ರೊಳಗೆ ಮನುಷ್ಯ ಹೈರಾಣ ಆಗ್ತಿರ್ತಾನೆ. ಆದರೂ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಅಡ್ಡಿ ಇಲ್ಲಪ್ಪ, ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಕಾಂಗ್ರೆಸ್ಸಿಗೆ ಹೇಳ್ತಾನೆ. ಅದೇ ಕಾಲಕ್ಕೆ ಈ ಮೀಸಲಾತಿ ಅಲ್ಪಸಂಖ್ಯಾತ ಕೊಟ್ಟಾರ ಅನ್ನುವಂಥ ಇನ್ನೊಮ್ಮೆ ನಾವು ಚರ್ಚೆ ಮೂಲಕ ಹೇಳೋ ಜೊತೆಗೆ ಇದು ಬಹಳ ಮಂದಿಗೂ ಅಂದ್ರೆ ಮೈನಾರಿಟಿಯಲ್ಲಿದ್ದಂಥ ಅಲ್ಪಸಂಖ್ಯಾತರಲ್ಲಿದ್ದಂತಹ ಎಲ್ಲರಿಗೂ ಮುಟ್ಟುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. 4% ಅದಲ್ಲ, ಒಂದಿಷ್ಟು ಹೆಚ್ಚಿಗೆ ಮುಸಲ್ಮಾನರಿಗೆ ಹೆಲ್ಪ್ ಆಗ್ಬೋದು. ಯಾಕೆ ಜನ ಅವರು ಹೆಚ್ಚಿದ್ದಾರೆ ಅಲ್ಪಸಂಖ್ಯಾತರಲ್ಲ ಅಂತ ನಮಗೂ ಗೊತ್ತಿದ್ದ ವಿಷಯ ಅದ. ಏನೋ ಆಗಲಿ ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅದೇ ಕಾಲಕ್ಕೆ BJPಯವರು ಇದು ಆದಷ್ಟು ಮುರಿದು ಬಿಡಬೇಕು ಅಂತ ಗುದ್ದಾಡ್ತಾ ಇದ್ದಾರೆ. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಬೇರೆ, ಆದರೆ ಒಂದು ರೀತಿಯಿಂದ ಬಡ ಈ ಮೈನಾರಿಟಿಗಳಿಗೆ ಹೆಲ್ಪ್ ಆಗಲಿ, ಬಡ ಹಿಂದುಳಿದವರಿಗೆ SC ST ಹೆಲ್ಪ್ ಆಗಲಿದ್ದು. ಮತ್ತು ಇದು ಕೊಟ್ಟಿದ್ದು ಆ ಜನರಲ್ಲಿ ಉದ್ಯೋಗದ ಒಂದು ಏನಪ್ಪ ಜಾಗೃತಿ ಮೂಡಿಸೋದು ಅಂತೇಳಿ ನಾವು ತಿಳ್ಕೊಳ್ತೀವಿ. ಯಾಕಂದರೆ ಗುತ್ತಿಗೆ ಹಿಡಿಬೇಕಾಗಿದ್ದಪ್ಪ ಅಂದ್ರೆ ಬುದ್ಧಿವಂತಿಕೆ ಬೇಕು. ಅಲ್ಲೆಲ್ಲ ಏನು ಆ ಉದ್ಯೋಗ ಏನು ಬೇಕು ಅವೆಲ್ಲ ಬೇಕಾಗ್ತದೆ. ಆ ಜ್ಞಾನ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯದ. ಮತ್ತೊಂದು ರೀತಿ ಅವ್ರನ್ನ ಆರ್ಥಿಕವಾಗಿ ಭದ್ರ ಮಾಡಲಿಕ್ಕೂ ಸಾಧ್ಯದ ಅಂತ ಹೇಳ್ತಾ, ಮತ್ತು ಅದೇ ಕಾಲಕ್ಕೆ ಅವರು ತಮ್ಮ ಜನರನ್ನು ಇದೇ ಕಾಲಕ್ಕೆ ಭದ್ರ ಮಾಡ್ಕೊಳ್ಳೋಂಥ ಒಂದು ಏನೋ ವ್ಯವಸ್ಥೆ ಮಾಡ್ಕೋಬೇಕು. ಅವರಾದರೂ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ. ಹೆಚ್ಚಿಗೆ ಇದರಿಂದ ಒಂದು ಸ್ವಲ್ಪ ಮುಸ್ಲಿಂ ಕಮ್ಯುನಿಟಿಗೆ ಹೆಲ್ಪ್ ಆದರೂ ಇನ್ನುಳಿದ ಕಮ್ಯುನಿಟಿಗೆ ಸಹಿತ ಹೆಲ್ಪ್ ಆಗ್ತದೆ ನಾವು ಗಮನದಲ್ಲಿಟ್ಟುಕೊಂಡು ಅನಗತ್ಯ ಭಾಳ ಸೀರಿಯಸ್ ಮಾಡಲಾರಲ್ಲ. ಇದು ಅವ್ರ ಬಗ್ಗೆ ಕೇವಲ ಮುಸಲ್ಮಾನರಿಗೆ ಎಷ್ಟಂತ ಸ್ಪಷ್ಟವಾಗಿ ಹೇಳಿದ್ರೆ ಮಾತು ಬೇರೆ ಇತ್ತು, ಉಳಿದವ್ರಿಗೂ ಹೋದ. ಅದಕ್ಕಾಗಿ ಅವ್ರ ಜೊತೆ ಅವರು ಒಂದಿಷ್ಟು ಲಾಭ ಮಾಡಿಕೊಳ್ಳಿ ಯಾರಿಗೆ ಆಸಕ್ತಿ ಐತೆ ಅಂತ ಹೇಳ್ತಾ. ಯಾಕಂದ್ರೆ ಈ ಗುತ್ತಿಗೆ ಹಿಡಿದು ಟೆಂಡರ್ ಹಿಡಿದು ಬುದ್ಧಿವಂತ ಜನ, ದುಡ್ಡಿದ್ದಂಥ ಜನ ಅನ್ನೋದು ನಾವು ನೆನಪಿಟ್ಕೊಂಡು ಈ ಮಾಡಿದ್ದು ಸರಿ ಸ್ವಲ್ಪ ಚರ್ಚೆ ಮಾಡ್ತಾ ಇರೋನು. ಆದರೆ ಬಿದ್ದ ಸಮುದಾಯವನ್ನು ಮೇಲೆ ಎತ್ತುವುದರಲ್ಲಿ ಒಂದಿಷ್ಟು ಸಹಾಯ ಮಾಡೋದು ಮಾತ್ರ ಅನಿವಾರ್ಯ. ಅದಕ್ಕೆ ಮೀಸಲಾತಿ ಅನ್ನೋದು ನೆನಪಿಟ್ಕೋಬೇಕಾಗಿದೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.